ನಮಸ್ಕಾರ. ಬೇರೆಯವರ ಹೃದಯದಲ್ಲಿ ನಮಗೊಂದಿಷ್ಟು ಸ್ಥಾನ ಸಿಗಲಿ ಅಂತೇಳಿ ನಮ್ಮ ಮನಸ್ಸು ಯಾವಾಗಲೂ ಹಂಬಲಿಸ್ತಿರ್ತದೆ. ನಾವು ಯಾರನ್ನ ಇಷ್ಟಪಡ್ತೀವಿ, ನಾವು ಯಾರ ಮಧ್ಯದಲ್ಲಿ ಇರ್ತೀವಿ ಅಂತ ಜನಗಳ ಮನಸ್ಸಿನಲ್ಲಿ ನಮಗೊಂದಿಷ್ಟು ಜಾಗ ಸಿಗಬೇಕು ಅನ್ನುವ ಹಂಬಲ ನಮಗಿರ್ತದೆ. ಅದರಿಂದ ಅವರೆಲ್ಲರೂ ತಮ್ಮನ್ನು ಕಾಳಜಿ ಮಾಡ್ತಾರೆ ಅನ್ನೋದು ನಮ್ಮ ಭಾವನೆ. ಇತರರ ಹೃದಯದಲ್ಲಿ ನಮಗೆ ಜಾಗ ಸಿಗ್ತವೆ, ಅವರಿಂದ ನಮಗೆ ಪ್ರೀತಿ ಗೌರವಗಳು ಸಿಗ್ತವೆ. ಆ ಪ್ರೀತಿ ಗೌರವಗಳು ನಮಗೊಂಥರ ಖುಷಿ ಕೊಡ್ತವೆ. ಅದಕ್ಕಾಗಿ ನಾವು ಬೇರೆಯವರಲ್ಲಿ ಒಳ್ಳೆಯವರಾಗಕ್ಕೆ ಬಯಸ್ತೀವಿ, ಬೇರೆಯವ್ರ ಜೊತೆ ನಾವು ಒಳ್ಳೆಯವರಾಗಿರಕ್ಕೆ ಬಯಸ್ತೀವಿ. ಯಾಕಂದ್ರೆ ಅವ್ರು ಕೊಡ್ತಕ್ಕಂಥ ಗೌರವ, ಅವ್ರು ಕೊಡ್ತಕ್ಕಂಥ ಒಂದು ಕಾಳಜಿ, ಪ್ರೀತಿ ಏನಿದೆಯಲ್ಲ ಅದು ನಮಗೆ ಖುಷಿ ಕೊಡ್ತದೆ. ಇತರರು ನಮ್ಮನ್ನು ಪ್ರೀತಿಸಬೇಕು, ಕಾಳಜಿ ಮಾಡಬೇಕು, ನಮ್ಮನ್ನು ಗೌರವಿಸಬೇಕು ಅನ್ನೋ ಹಂಬಲದಿಂದಾಗಿ ನಾವು ಒಳ್ಳೆಯವರಾಗುತ್ತಾ ಸಾಗ್ತೀವಿ. ಆದರೆ ಈ ಒಳ್ಳೆಯವರಾಗುತ್ತಾ ಸಾಗುವ ಸಂದರ್ಭದಲ್ಲಿ ಇತರರ ಹೃದಯದಲ್ಲಿ ನಮಗೊಂದಿಟ್ಟು ಜಾಗ ಹೆಂಗೆ ತಗೋಬೇಕು? ಹೊರಗಡೆ ಆದ್ರೆ ಒಂದಿಷ್ಟು ರೊಕ್ಕ ಕೊಟ್ಟರು ಜಾಗ ಸಿಗ್ತದೆ, ಭೂಮಿ ಸಿಗ್ತದೆ. ಆದರೆ ಮನಸ್ಸಿನ ಜಾಗ ಅದಕ್ಕಿಂತ ತುಟ್ಟಿ ಆಗ್ಬೋದು. ಹೊರಗಡೆ ಕೂಡಿ ಕೊಟ್ಟರು ಎಲ್ಲಿ ಬೇಕಲ್ಲಿ ಸಿಗ್ತದೆ. ಎಂಥ ನಾವು ಪಟ್ಟಣ ಪ್ರದೇಶದ ಮುಖ್ಯ ಸ್ಥಾನಗಳಿದ್ರೂ ಕೂಡ ಒಂದಿಷ್ಟು ದುಡ್ಡು ಹೆಚ್ಚಿಗೆ ಕೊಟ್ಟರೆ ಸಿಗ್ತದೆ. ಆದರೆ ಹೃದಯದಲ್ಲಿ ಜಾಗ ಮಾತ್ರ ಎಲ್ಲರಿಗೂ ಸಿಗಲ್ಲ. ಕೆಲವರು ಮಾತ್ರ ಅದನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಎಲ್ಲರೂ ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹೃದಯದಲ್ಲಿ ಜಾಗವನ್ನು ಗಳಿಸಲಿಕ್ಕೆ ನಾವು ಮಾಡಬೇಕಾದ ಕೆಲಸ ಏನು, ಹೆಂಗೆ ಗಳಿಸ್ಬೋದು ಅನ್ನೋ ಪ್ರಶ್ನೆ ನಮ್ಮ ಮನದಲ್ಲಿ ಇಟ್ಕೊಂಡಾಗ ಸರಳ, ನಮ್ಮ ಹೃದಯ ದೊಡ್ಡದು ಮಾಡ್ಕೋದು. ನಮ್ಮ ಹೃದಯ ದೊಡ್ಡದು ಮಾಡ್ಕೊಂಡಂದ್ರೆ ನಾವು ಇತರರ ಹೃದಯದಲ್ಲಿ ಜಾಗ ಪಡ್ಕೊತೀವಿ, ಸ್ಥಾನ ಪಡ್ಕೊತೀವಿ. ಇತರರ ಮನಸ್ಸಿನಲ್ಲಿ ನಮಗೊಂದಿಷ್ಟು ಸ್ಥಳ ಸಿಗ್ತದೆ, ಜಾಗ ಸಿಗ್ತದೆ. ನಮ್ಮ ಹೃದಯ ವೈಶಾಲ್ಯತೆ ಆಗ್ತದೆ. ನಮ್ಮ ಹೃದಯ ಯಾವಾಗ ವಿಶಾಲ ಆಯಿತು ಅವಾಗ ಮತ್ತೊಬ್ಬರ ಹೃದಯದಲ್ಲಿ ನಮ್ಮ ಜಾಗ ಸಿಗ್ತದೆ. ನಾವಿರುವಂಥ ಪ್ರದೇಶದಲ್ಲಿ, ನಾವಿರುವಂಥ ಸ್ಥಾನದಲ್ಲಿ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಜನರ ಮನಸ್ಸಿನಲ್ಲಿ ನಮಗೆ ಜಾಗ ಬೇಕಾಗಿದೆ. ನಾವು ಇಷ್ಟಪಡುವ ಜನರ ಮನಸ್ಸಿನಲ್ಲಿ ನಮಗೊಂದಿಷ್ಟು ಜಾಗ ಬೇಕಾಗಿದೆ. ಸಿಗ್ತದೆ, ಆದ್ರೆ ಅದಕ್ಕೆ ಸ್ವಲ್ಪ ಬೆಲೆ ಭಾಳ ಆಗ್ತದೆ. ಹೊರಗಡೆ ಕೊಂಡ್ತೀವಲ್ಲ ಅದಕ್ಕಿಂತಲೂ ಹೆಚ್ಚಿನ ಬೆಲೆ ಆಗ್ತದೆ. ಮನಸ್ಸು ಪ್ರಬುದ್ಧವಾಗಬೇಕು, ನಮ್ಮ ಮನಸ್ಸು ಹೃದಯ ವಿಶಾಲವಾಗಬೇಕು. ನಮ್ಮ ಹೃದಯ ವಿಶಾಲವಾಗಿ ನಮ್ಮ ಮನಸ್ಸು ಪ್ರಬುದ್ಧವಾಯಿತು ಅಂತಂದ್ರೆ ಬೇರೆಯವರ ಹೃದಯದಲ್ಲಿ ನಮಗೊಂದಿಷ್ಟು ಜಾಗ ಸಿಗ್ತದ, ಅವರಿಂದ ನಮಗೆ ಪ್ರೀತಿ ಗೌರವಗಳು ಸಿಗಕ್ಕೆ ಶುರುವಾಗ್ತದ. ನಾವು ಖುಷಿಯಾಗಿರ್ತೀವಿ. ಈ ಮನಸ್ಸು ವಿಶಾಲವಾಗುವುದೆಂದರೆ ಏನು? ಮನಸ್ಸು ಪ್ರಬುದ್ಧ ಆಗುವುದೆಂದರೆ ಸ್ವಲ್ಪ ಸ್ವಾರ್ಥ ಕಡಿಮೆ ಮಾಡ್ಕೋಬೇಕು. ನಾನು, ನನ್ನದು, ನನ್ನ ಅಹಂಕಾರ ಅವು ಏನದಾವ ಒಂದಿಷ್ಟು ಕಡಿಮೆ ಮಾಡ್ಕೊಂಡಾಗ ನಮ್ಮ ಮನಸ್ಸು ಪ್ರಬುದ್ಧ ಆಗ್ತದೆ, ಮನಸ್ಸು ವಿಶಾಲ ಆಗ್ತದೆ. ಇತರರ ಮನೋಭಾವವನ್ನು ಗೌರವಿಸುವಷ್ಟು ನಾವು ಮನಸ್ಸನ್ನು ವಿಶಾಲ ಮಾಡಿಕೊಳ್ಬೇಕು. ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟು ನಮ್ಮ ಮನಸ್ಸಿರಬೇಕು. ಬೇರೆಯವರ ಭಾವನೆಗಳನ್ನು, ನಮ್ಮ ಎದುರಿರ್ತಕ್ಕಂಥ ವ್ಯಕ್ತಿಯ ಭಾವನೆಗಳನ್ನು ನಾವು ಅರ್ಥೈಸ್ಕೊಳ್ಬೇಕು ಮತ್ತು ಗೌರವಿಸಬೇಕು. ಪ್ರೀತಿ ಪಡೆಯೋದಕ್ಕಾಗಿ ಅಲ್ಲ, ಮನಸಾರೆ ಸುಮ್ಮನೆ ಅದು ಅವ್ರಿಂದ ನಮಗೆ ಪ್ರೀತಿ ಪಡೀಬೇಕು, ಅವ್ರನ್ನ ನಮ್ಮನ್ನು ಗೌರವಿಸಲಿ ಅಂತೇಳಿ ನಮಗಿಷ್ಟ ಇಲ್ಲಾರ್ದೆ ಅವರ ಮನೋಭಾವನೆಗಳನ್ನು ಒಪ್ಕೊಂಡು ಆಯ್ತು ಬಿಡು ಅಂತಂತಂದ್ರೆ ಅದು ಭಾಳ ಜನ ಬರಲ್ಲ. ಮನಸಾರೆ ತಪ್ಪುಗಳಿದ್ರು ಅವ್ರ ತಪ್ಪುಗಳಿದ್ರೆ ಅದನ್ನು ತಿಳಿಸೋಕ್ಕಿಲ್ಲ, ಇದು ನಿನ್ನ ಭಾವನೆ ತಪ್ಪಾದ, ನಿನ್ನ ವರ್ತನೆ ತಪ್ಪಾದ
ಹಿಂಗಲ್ಲ ಅಂತ ಹೇಳೋದು ಸರಿ, ತಪ್ಪಲ್ಲ, ಅದು ಹೇಳೋದು ಹಂಗೆ ನಿಷ್ಠುರವಾಗಿ ನಮ್ಮವರಿಗಾಗಿ ನಾವು ಹೇಳ್ತೀವಲ್ಲ, ಅದನ್ನು ಕೂಡ ಅವ್ರ ಮನಸ್ಸಿನಲ್ಲಿ ನಮಗೆ ಜಾಗ ತಂದು ಕೊಡ್ತದೆ. ಹಂಗಂತೇಳಿ ಎಲ್ಲ ಪ್ರಸಂಗದಾಗ ಬರೀ ಟೀಕಿಸ್ತಾ ಹೋಗೋದು ಅಂತ. ಅವರ ತಪ್ಪು ಯಾರೇ ಹೊಂಟಿದ್ರೆ ಅಂದ್ರೆ ಸ್ವಲ್ಪ ಹೇಳೋದು, ಸರಿದಾಗಿ ನಮ್ಮ ಕಡೆಯಿಂದ ತರಕ್ಕೆ ಸಾಧ್ಯ ಆಯ್ತು ಅಂದ್ರೆ, ಮಾರ್ಗದರ್ಶನ ಮಾಡೋಕ್ಕೆ ಸಾಧ್ಯ ಆಯ್ತು ಅಂದ್ರೆ, ನಮ್ಗೆ ತಿಳಿದಿತ್ತಂದ್ರೆ ನಾವು ಸ್ವಲ್ಪ ಹೇಳಬೇಕು, ತಪ್ಪಲ್ಲ. ಜೊತೆಗೆ ಅವರ ಭಾವನೆ ಸರಿ ಇತ್ತಂದ್ರೆ ಅದನ್ನು ಗೌರವಿಸಿ ಸ್ವೀಕರಿಸಬೇಕು. ಅಷ್ಟು ಮನಸ್ಸಿನ ವಿಶಾಲತೆ ಬೇಕು, ಹೃದಯದಲ್ಲಿ ಅಷ್ಟು ವಿಶಾಲತೆ ಇರಬೇಕು. ಅವ್ರು ಏನು ಹೇಳ್ತಾರೆ ಅದು ಸರಿ ಅದಂತೇಳಿ ನಮ್ಗೆ ಗೊತ್ತಾಗ್ತದೆ, ನಮ್ಮ ಅಂತರಕ್ಕೆ ಗೊತ್ತಾಗ್ತದೆ. ಗೊತ್ತಾದಾಗ ಸುಮ್ಮನೆ ಅದನ್ನು ಟೀಕಿಸ್ಬಿಡ್ತೀವಿ, ಇಲ್ಲ ಅಲಕ್ಷಿಸ್ಬಿಡ್ತೀವಿ. ಹಂಗೆ ಮಾಡಿದೆವು ಅಂತಂದ್ರೆ ಅವ್ರಿಗೆ ಗೊತ್ತಾಗ್ತದೆ ನಾನು ಹೇಳಿದ್ದು ಸರಿಯಾದ, ಮತ್ತು ನಾವು ಅದನ್ನೇ ಅವ್ರು ಹೇಳಿದ್ರೆ ಮತ್ತೊಂದು ರೀತಿಯಾಗಿ ನಮ್ದಾದಂತೇಳಿ ನಾವು ಮಾಡಕ್ಕೆ ಶುರು ಮಾಡ್ತೀವಿ. ಅದು ಅವ್ರಿಗೂ ಗೊತ್ತಾಗ್ತದೆ. ಆಗ ಬೇರೆಯವರ ಮನಸ್ಸನ್ನು ನೋಯಿಸುವ ಕೆಲಸ ಆಗ್ತದೆ, ಸ್ಥಾನ ಪಡೆಯುವ ಕೆಲಸ ಆಗೋದಿಲ್ಲ. ಅದಕ್ಕೆ ಸ್ವಲ್ಪ ನಮ್ಮ ಮನಸ್ಸು ಹೆಂಗಂದ್ರೆ ನಮ್ಮ ಸ್ವಾರ್ಥ ಕಡಿಮೆ ಆಗಬೇಕು, ನಮ್ಮ ಅಹಂ ಕಡಿಮೆ ಆಗಬೇಕು. ಕಡಿಮೆ ಆಗಿ ಇತರರ ಭಾವನೆಗಳನ್ನು ಗೌರವಿಸುವಷ್ಟು, ಇತರರ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವಷ್ಟು ಮನಸ್ಸು, ಬುದ್ಧಿ, ಹೃದಯ ಇವುಗಳನ್ನು ನಾವು ಸಿದ್ಧಪಡಿಸ್ಕೊಂಡಾಗ ಬೇರೆಯವರ ಹೃದಯದಲ್ಲಿ ನಮ್ಮ ಸ್ಥಾನ ಸಿಕ್ಕೇ ಸಿಗ್ತದೆ. ಸ್ಥಾನಕ್ಕಾಗಿ ನಾವು ನಮ್ಮ ಹೃದಯ ವೈಶಾಲ್ಯ ಮಾಡ್ಕೋಬಾರ್ದು, ಸ್ಥಾನಕ್ಕಾಗಿ ನಮ್ಮ ವರ್ತನೆಗಳು ಬದಲಾಗಬಾರ್ದು. ಮನಸ್ಸಾರೆ ಬದಲಾಗಿರೋದು, ಅದರಿಂದ ನಮಗೂ ಖುಷಿ ಇರ್ತದೆ, ಇತರರಿಗೂ ಖುಷಿ ಇರ್ತದೆ. ನಮ್ಮ ಖುಷಿಗಾಗಿ ನಾವು ಆ ಕೆಲಸ ಮಾಡ್ತಾ ಹೋಗ್ಬೇಕು. ಬೇರೆಯವ್ರು ನನ್ನನ್ನು ಗೌರವಿಸಲಿ, ಬೇರೆಯವ್ರು ನನ್ನನ್ನು ಒಳ್ಳೆಯವ್ರು ಅನ್ನಲಿ ಅಂತೇಳಿ ನಾವೇನು ಮಾಡೋಕ್ಕೋದ್ವಲ್ಲ, ಅದು ಉಪಯೋಗ ಇಲ್ಲ. ಮನಸ್ಸಾರೆ ನಾವು ಬದಲಾದೇವಂದ್ರೆ ಇತರರ ಹೃದಯದಲ್ಲಿ ನಮಗೆ ಸ್ಥಾನ ಸಿಗ್ತದೆ, ಅವರಿಂದ ನಮ್ಗೆ ಗೌರವಗಳು, ಪ್ರೀತಿಗಳು ಸಿಕ್ಕೇ ಸಿಗ್ತವೆ. ಧನ್ಯವಾದಗಳು.